ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಈ ವಿಡಿಯೋ ಬಂದು ನಿನ್ನೆ ಸಂಕಷ್ಟಹರ ಅಂದರೆ ಅಂಗಾರಕ ಸಂಕಷ್ಟಿ ದಿವಸ ನಾವು ಎಲ್ಲೋಗಿದ್ವಿ, ಏನು ಊಟ ಮಾಡಿದೆ ಅಂತ ಕೂಡ ಹೇಳ್ತೀನಿ. ದೇವಸ್ಥಾನದಿಂದ ಬಂದು 9:30 ಆಗಿತ್ತು. ಆ್ಯಕ್ಚುಲಿ 9:30ಗೆ ಚಂದ್ರೋದಯ ಇತ್ತು. ಉಪವಾಸ ಇದ್ದವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು. ನಾನು ಮೊಸರನ್ನ ಒಗ್ಗರಣೆ ಕೊಟ್ಕೊಂಡಿದ್ದೆ. ನಂತರ ದೇವಸ್ಥಾನದಲ್ಲಿ ನಮಗೆ ಉಸ್ಲಿ ಕೊಟ್ಟಿದ್ದರು. ಅದರಲ್ಲಿ ಈರುಳ್ಳಿ ಏನು ಹಾಕಿರಲಿಲ್ಲ. ಸೊ ಪ್ರಸಾದವಾಗಿ ತಗೊಂಬಂದಂತಹ ಉಸ್ಲಿ ನಂತರ ಮೊಸರನ್ನ ಊಟ ಮಾಡಿದೆ. ಬೆಳಗ್ಗೆಯಿಂದ ಉಪವಾಸ ಇದ್ದು ನೈಟ್ ಉಪ್ಪಿಟ್ಟು ಅವಲಕ್ಕಿ ಮಾಡ್ಕೊಂಡ್ಬಿಟ್ಟು ನೋಡಿ, ಇದು ದೇವಸ್ಥಾನ ಅಂತ ತುಂಬ ಚೆನ್ನಾಗಿ ನಮ್ಮ ರಂಗೇಶ್ವರಿ ಮಾಡ್ತಾರೆ. ಕೇಳಿಸ್ಕೊಂಡು ಹೋಮ ಎಲ್ಲ ಮೈಕಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ನೋಡಿ. ಇಲ್ಲಿ ಇವಾಗ ಹೋಮ ಎಲ್ಲ ಆದಮೇಲೆ ಪೂರ್ಣಾಹುತಿ ಮಾಡ್ತಾರೆ. ಸೊ ಎಲ್ಲರೂ ನಿಂತ್ಕೊಂಡು ಅವರವರ ದೇವ್ರನ್ನ ಅಂದರೆ ಅವರ ಸಂಕಲ್ಪನ ದೇವರಿಗೆ ನೆನೆಸ್ಕೊಂಡು 3 ಸುತ್ತು ಹಾಕಿ ಇದರಲ್ಲಿ ಸ್ವಲ್ಪ ಏನು ಅಲ್ಲಿ ಹಾಕೋದಕ್ಕೆ ಕೊಡ್ತಾರೆ, ಎಲ್ಲ ಕೊಟ್ಬಿಟ್ಟು ಸೊ ನಂತರ ಕತೆ ಅಂದರೆ ಸಂಕಷ್ಟಿ ಕತೆ ಓದ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ಮೇಲೆ ಸೊ ಹೋಮದಲ್ಲಿ ಅದನ್ನು ಹಾಕ್ಬಿಡ್ತಾರೆ. ಮಹಾಮಂಗಳಾರತಿ ನಡೆಯುವಾಗ ನೀವು ಕೂಡ ದೇವರ ನಮಸ್ಕಾರ ಮಾಡ್ತೀರಿ. ನಂತರ ನಾನು ನೋಡಿ 9 ಗಂಟೆಗೆ ಮನೆಗೆ ಬಂದೆ. ಅಲ್ಲಿ ನನಗೆ ಚಂದ್ರೋದಯ ಕಾಣಿಸಿಲ್ಲ, ಚಂದ್ರ ಕಾಣಿಸಿಲ್ಲ. ಹಾಗಾಗಿ ನಮ್ಮ ಈಶ್ವರನ ಫೋಟೋದಲ್ಲಿ ಚಂದ್ರ ಇರುತ್ತಲ್ವ ತಲೆಯಲ್ಲಿ, ಅದನ್ನು ನೋಡಿಬಿಟ್ಟು ನಾವು ಉಪವಾಸ ಬಿಡಬಹುದು. ಇಲ್ಲಿ ಆಚೆ ಬಂದು ನೋಡೋಣ ಅಂತ ಬಂದೆ. ಮೇಲ್ಗಡೆ ನನಗೆ ಚಂದ್ರ ಕಾಣಿಸಿಲ್ಲ. ನೈಟು 9:15 ಅಂತ ಹಾಕಿದ್ರು ಕ್ಯಾಲೆಂಡ್ರಲ್ಲಿ ಚಂದ್ರೋದಯ ಅಂತ, ಬಟ್ 9:30ವರೆಗೂ ನೋಡಿದೆ ನಾನು, ಕಾಣಿಸಿಲ್ಲ. ಸೊ ಈಶ್ವರನ ಫೋಟೋ ನೋಡಿದ್ರೆ ಸಾಕಾಗುತ್ತೆ. ಇಲ್ಲಾಂತಂದರೆ ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿ ತೊಗೊಂಡು ರೌಂಡ್ ಮಾಡಿ ಒಂದು ಕನ್ನಡಿಯಲ್ಲಿ ನೋಡಿಬಿಟ್ರೆ ನಮಗೆ ಚಂದ್ರ ನೋಡಿದ ಹಾಗೆ ಅಂತ ಹೇಳ್ತಾರೆ. ನಾನು ಈಶ್ವರನ ಫೋಟೋ ನೋಡಿಬಿಟ್ಟು ಸೊ ನಂತರ ಮೊಸರನ್ನ ನೈಟು ಬಂದು ಊಟ ಮಾಡಿದೆ. ಏಕೆಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದವರು ನೈಟು ಉಪ್ಪಿಟ್ಟು ಅಥವಾ ಅವಲಕ್ಕಿ ಏನಾದರೂ ಮಾಡ್ಕೊಬೋದು. ಈರುಳ್ಳಿ ಎಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಹೋಮ ಕೂಡ ತುಂಬ ಚೆನ್ನಾಗಿ ನಮ್ಮ ರಂಜಿತ್ ಸ್ವಾಮಿ ನಮ್ಮ ಲೇಔಟ್ನಲ್ಲಿ ಯಾರ ಒಂದು ಮದುವೆ ಆಗಲಿ ಅಥವಾ ಮನೆಯಲ್ಲಿ ಪೂಜೆ ಆಗಲಿ ಯಾವುದೇ ಆಗಲಿ ನಮ್ಮ ರಂಜಿತ್ ಸ್ವಾಮಿನೇ ಬಂದು ಮಾಡಿಕೊಡೋದು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಸೊ ನಮ್ಮ ಲೇಔಟ್ನಲ್ಲಿ ಈ ಥರ ಹಬ್ಬಗಳ ಥರ ಆದಾಗ ಎಲ್ಲರೂ ಬಂದು ಸೊ ಪೂಜೆಗೆಲ್ಲ ಬಂದು ಕೊಟ್ಟು ಹೋಗ್ತಾರೆ, ಚೆನ್ನಾಗಿರುತ್ತೆ. ಬಟ್ ನಾವು ಕೂಡ ಅಷ್ಟೇ ಡೈಲಿ ಏನು ದೇವಸ್ಥಾನಕ್ಕೆ ಹೋಗೋದಿಲ್ಲ. ಹುಣ್ಣಿಮೆ ಅಮಾವಾಸ್ಯೆ ಈ ಥರ ಸಂಕಷ್ಟಿ ಆ ಥರ ಇದ್ದರೆ ಮಾತ್ರ ಅಷ್ಟೇ ಹೋಗಿ ಹಬ್ಬಗಳ ಟೈಮಲ್ಲಿ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಬರ್ತೀವಿ. ಈ ಬ್ರೇಕ್ಫಾಸ್ಟ್ ಬಂದು ನಾನು ಬೆಳಗ್ಗೆ ದೋಸೆ ಮಾಡಿದ್ದೆ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ದೋಸೆ ಮಾಡಿ ಮಗಳಿಗೆ ಹಸ್ಬೆಂಡ್ಗೆ ಎಲ್ಲ ತಿನ್ನೋಕ್ಕೆ ಬಾಕ್ಸ್ಗೆಲ್ಲ ಮಗಳಿಗೆಲ್ಲ ಹಾಕ್ಕೊಟ್ಟಿದ್ದೀನಿ. ಸೊ ಇದಾದಮೇಲೆ ನೋಡಿ, ನಮ್ಮ ವಿಘ್ನ ವಿನಾಯಕ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಸಂಕಲ್ಪನ ಈಡೇರಲಿ. ನಾವು ಈ ಥರ ಸಂಕಲ್ಪ ಮಾಡಿಸಿರಲಿಲ್ಲ, ಸುಮ್ಮನೆ ಪೂಜೆಗೆ ಕೊಟ್ಟು ಬಂದಿದ್ದೀವಿ. ನಂತರ ಹೋಗಿ ಕತೆ ಎಲ್ಲ ಓದ್ತಾರೆ. ಉಪವಾಸ ಇದ್ದವರು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಸೊ ಹಾಗಾಗಿ ನಾವು ನಿನ್ನೆ ಹೋಗಿ ಒಂದು ಗಂಟೆ ಹೊತ್ತು ಕೂತ್ಕೊಂಡು ಕತೆ ಎಲ್ಲ ಓದಿ ಹೋಮ ಎಲ್ಲ ಮಾಡಿಸಿದ್ರಲ್ವ, ಸೊ ನಮಸ್ಕಾರ ಮಾಡಿಕೊಂಡು ಬಂದಿದ್ವಿ. ಇಲ್ಲಿ ನೋಡಿ, ನಮ್ಮ ವಿಘ್ನ ವಿನಾಯಕ ಆದಮೇಲೆ ನಂತರ ನಮ್ಮ ಜೈ ಹನುಮಾನ್, ನಮ್ಮ ಹನುಮಾನ್ನಲ್ಲಿ ಇರುವಂತಹ 1% ಶಕ್ತಿ ಎಲ್ಲರೂ ಕೊಡಲಿ. ನಮ್ಮ ತಾಯಿ ಮಹಾಲಕ್ಷ್ಮಿ, ಇಲ್ಲಿ 3 ದೇವರು ಬಂದರೆ 3 ಒಳ್ಳೆ ದೇವರು ದರ್ಶನ ಮಾಡ್ಕೊಂಬರ್ಬೋದು. ನಂತರ ಈ ಬ್ಯಾಗಲ್ಲಿ ಏನು ಅಂತ ಅಂದ್ಕೊಬೋದು ನೀವು, ನಾವು ಸೊ ಮನೆ ಹತ್ರನೇ ಬಂದು ತೊಗೊಂಡು ಹೋಗ್ತಾರೆ ಅರೇಂಜ್ ಮಾಡೋಕ್ಕೆ ಅಂತ, ಇಸ್ತ್ರಿ ಮಾಡೋಕ್ಕೆ. ಈ ಸಿಲ್ಕ್ ಸ್ಯಾರಿಗಳಿಗೆ ನಾವು ಸ್ವಲ್ಪ ಮಾಡ್ಕೊಳ್ಳೋಕ್ಕಾಗಲ್ಲ, ಅವರಂದರೆ ತುಂಬ ಸಾಫ್ಟ್ ಬಟ್ಟೆ ಇಟ್ಬಿಟ್ಟು ನೀಟಾಗಿ ಮಾಡಿಕೊಡ್ತಾರೆ. ನಾನು ರೇಷ್ಮೆ ಸೀರೆಗಳು ಮಾತ್ರ ಕೊಡ್ತೀನಿ ಆಚೆ, ಮಿಕ್ಕಿದೆಲ್ಲ ಡ್ರೆಸ್ ಎಲ್ಲ ಮನೆಯಲ್ಲೇ ಅರೇಂಜ್ ಮಾಡ್ಕೋತೀನಿ. ಹಸ್ಬೆಂಡು ಆಫೀಸ್ ಡ್ರೆಸ್ಸಸ್ ಎಲ್ಲ ಆಚೆನೇ ಕೊಡೋದು. ನಂತರ ಸಿಲ್ಕ್ ಸ್ಯಾರೀಸ್ ಮಗಳದ್ದು ಲೆಹೆಂಗಾ ಇದ್ದರೆ ಅವೆಲ್ಲ ಕೊಡ್ತೀವಿ. ಮೊನ್ನೆ ಲೆಹೆಂಗಾ ಒಂದು ಟೈಮ್ ಫಂಕ್ಷನ್ಗೆ ಹಾಕ್ಕೊಂಡಿದ್ಲು ಅಂತ, ಅದು ಈ ಒಂದು ಸ್ಯಾರಿ, ಈ ಒಂದು ಸೆಟ್ ಬ್ಲೌಸು ಅವೆಲ್ಲ ಕೊಟ್ಟಿದ್ವಿ. ಸೊ ನನ್ನ ಸ್ಯಾರಿ ಯೆಲ್ಲೋ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ ಹೇಗಿದೆ ಅಂತ ಹೇಳಿ.
ಆ್ಯಕ್ಚುಲಿ ಇದು ನಮ್ಮಕ್ಕ ಚಿಕ್ಕಕ್ಕ ಮಗಳ ಮದುವೆಗೆ ತಗೊಂಡಿದ್ದಂತಹ ಸ್ಯಾರಿ. ಸುದರ್ಶನ್ ಸಿಲ್ಕಲ್ಲಿ ತಗೊಂಡಿದ್ದು, ಮಲ್ಲೇಶ್ವರಂ ಅದನ್ನ 18 ಕ್ರಾಸಲ್ಲಿ. ಅಲ್ಲಿ ಸ್ಯಾರೀಸ್ ಚೆನ್ನಾಗಿರುತ್ತೆ ನೋಡಿ. ಯೆಲ್ಲೋ ಆ್ಯಂಡ್ ಬ್ಲೂ ಕಾಂಬಿನೇಷನ್, ಪರ್ಪಲ್ ಕಾಂಬಿನೇಷನ್ ಹೇಗಿದೆ ಅಂತ ಕೂಡ ಹೇಳಿ. ಈ ಥರ ನಾವು ಮೊದಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಫಂಕ್ಷನ್ಗೆ ಹೋದಾಗ ಸೊ ಆರಾಮ್ಸೆ ನಾವು ರೆಡಿಯಾಗಿ ಹೋಗ್ಬೋದು. ಸೊ ನಂತರ ಇನ್ನೊಂದು ಡ್ರೆಸ್ ಬಂದು ನನ್ನ ಮಗಳ ಡ್ರೆಸ್ಸು ಲೆಹೆಂಗಾ. ಅದು ಒನ್ ಟೈಮ್ ಹಾಕ್ಕೊಂಡಿದ್ರು ಅಂತ ಸೊ ಡ್ರೈ ವಾಶ್ಗೆ ಕೊಟ್ಟಿದ್ದು. ಪರ್ಪಲ್, ಅದು ಕೂಡ ಒಂಥರ ಡಾರ್ಕ್ ಕಲರ್ ಇದೆ, ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಸೊ ಈ ಥರ ಬಟ್ಟೆ ಮಕ್ಕಳು ಅಷ್ಟೊಂದು ಹಾಕಲ್ಲ, ಇವತ್ತೋ ಒಂದು ಟೈಮ್ ಹಾಕ್ಕೊಳ್ಳೋದು. ಸೊ ಒಂದು 2 ಟೈಮ್ಸು ಡ್ರೈ ವಾಶ್ ಕೊಟ್ಟು ಆಮೇಲೆ ಬೇಕಾದ್ರೆ ನಾವು ಕೈಯಲ್ಲೇ ವಾಶ್ ಮಾಡ್ಕೊಬೋದು. ಇದೇ ಇವತ್ತಿನ ಒಂದು ವಿಡಿಯೋ. ಹೇಗಿತ್ತು ಅಂತ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.